ನಮಸ್ಕಾರ. ಮಹಾಕುಂಭಕ್ಕೆ ನಾವೆಲ್ಲರೂ ಬಂದಿದ್ದೀವಿ, ಫ್ಯಾಮಿಲಿ ಸಮೇತ ನಾನು ಕೂಡ ಬಂದಿದ್ದೀನಿ. ಅದೇ ಸಂದರ್ಭದಲ್ಲಿ ನಾವು ಅಯೋಧ್ಯೆಗೆ ಭೇಟಿ ಕೊಟ್ವಿ. ಇಲ್ಲಿ ಬಂದಾಗ ಜನಗಳನ್ನ ನೋಡಿ ಒಂದು ಕ್ಷಣ ಭಯ ಆಯಿತು. ನಮ್ಗೆ ಎಲ್ಲಿ ಎಷ್ಟು ಲೇಟ್ ಆಗುತ್ತೋ, ದರ್ಶನ ಎಲ್ಲ ಸಾಧ್ಯ ಆಗುತ್ತೋ ಇಲ್ವೋ, ಇಡೀ ದಿನ ನಾವು ದರ್ಶನಕ್ಕೋಸ್ಕರ ನಿಂತ್ಕೋಬೇಕು, ಈ ಥರ ಎಲ್ಲ ಯೋಚನೆ ಆಗಿತ್ತು. ಬಟ್ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾರ್ಮಲ್ ಕ್ಯೂ ಅಲ್ಲಿ ಹೋದ್ರೇನೆ ಕೂಡ 1 ಗಂಟೆ ಒಳಗಡೆ ದರ್ಶನ ಆಗೋಗುತ್ತೆ. ಎಲ್ಲೂ ಯಾರನ್ನೂ ತಡೆಯಲ್ಲ, ಸರಾಗವಾಗಿ ಕ್ಯೂ ಮೂವ್ ಆಗ್ತಾ ಇರುತ್ತೆ. ಸೊ ಇದರಿಂದಾಗಿ ಒಂಥರ ತುಂಬಾ ಸುಲಲಿತವಾಗಿ ನಮಗೆ ದರ್ಶನ ಎಲ್ಲ ಚೆನ್ನಾಗಿ ಸಿಕ್ತು. ಇವಾಗ ನಾನು ಸರಯೂ ನದಿ ಹತ್ರ ಬಂದಿದ್ದೀನಿ, ಎಲ್ಲಿ ರಾಮ ತಮ್ಮ ಜಲ ಸಮಾಧಿನ ತಗೊಂಡ್ರು ಅಲ್ಲಿಗೆ ಬಂದಿದ್ದೀನಿ. ಒಟ್ಟಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಕುಂಭಮೇಳ ಅಂತಂದ್ರೆ ಎಷ್ಟು ಕೋಟ್ಯಾಂತರ ಜನರು ಬರೋ ಅಂಥದ್ದು. ಸೊ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದಿರುತ್ತೆ. ಆದರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ತುಂಬ ಚೆನ್ನಾಗಿ ಈ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಎಷ್ಟೇ ಕೋಟಿ ಬಂದರೂ ಕೂಡ ಸುಲಲಿತವಾಗಿ ತಮ್ಮ ಕುಂಭಮೇಳವನ್ನು ಮುಗಿಸ್ಕೊಂಡು ಹೋಗಿ, ಜೊತೆಗೆ ಅಯೋಧ್ಯೆ ಆಗಲಿ ಕಾಶಿ ಆಗಲಿ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ದರ್ಶನ ಪಡ್ಕೊಳ್ಳೋ ಅಂಥ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.